ಜನಧ್ವನಿ ನ್ಯೂಸ್ಗೆ ಸ್ವಾಗತ. ದಯವಿಟ್ಟು ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತ ಹಂಗ ಮಾಡ್ತೀನಿ. ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ವಿಜಯಾನಂದ ಕಾಶ್ಯಪ್ನವರು ಅಂತವ್ರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ಯಾರಿಗೆ ಕೊಡ್ತೀರ? ಶಾಸಕ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡುವಂತೆ ಬೆಂಗಳೂರಿನಲ್ಲಿ ಪ್ರತಿಭಟನೆ. 7 ಜನ ಪೊಲೀಸ್ ವಶ. ಹುಣಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನವನ್ನು ನೀಡುವಂತೆ ಆಗ್ರಹಿಸಿ ಬೆಂಗಳೂರಿನ ರಾಜಭವನದ ಹತ್ತಿರ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಮೌನ ಪ್ರತಿಭಟನೆ ನಡೆಸಿದರು. ಶಾಸಕ ವಿಜಯಾನಂದ ಕಾಶ್ಯಪ್ನವರ ಭಾವಚಿತ್ರವನ್ನು ಹಿಡಿದುಕೊಂಡು ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂಬ ಘೋಷಣೆ ಕೂಗುತ್ತಾ ಸಾಗುವ ವೇಳೆ 7 ಜನ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದ್ದಾರೆ. ಕ್ಷೇತ್ರದ ಶಾಸಕರಂತ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರ ಸಾಹೇಬರಿಗೆ ಮಂತ್ರಿ ಸ್ಥಾನವನ್ನ ನೀಡಬೇಕೆಂದು ಸಿದ್ದರಾಮಯ್ಯ ಸಾಹೇಬರಲ್ಲಿ, ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ಹಾಗೂ ರಾಷ್ಟ್ರದ ವರಿಷ್ಠರಲ್ಲಿ ನಾವು ವಿನಂತಿ ಮಾಡ್ತೇವೆ. ಅದಕ್ಕೋಸ್ಕರ ಮಂತ್ರಿ ಸ್ಥಾನವನ್ನು ನೀಡಲೇಬೇಕು. ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ವಿಜಯಾನಂದ ಕಾಶ್ಯಪ್ನವರು ಹುಣಗುಂದ ಮತಕ್ಷೇತ್ರದ ನೀಡಬೇಕಂತೇಳಿ ನಾವು ಜನಪ್ರಿಯ ಶಾಸಕರು, ಹುಣಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರ ಸಾಹೇಬರನ್ನ ಮಂತ್ರಿ ಸ್ಥಾನವನ್ನು ನೀಡಬೇಕೆಂದು ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ಸಿದ್ದರಾಮಯ್ಯ ಸಾಹೇಬರು, ವರಿಷ್ಠರಾದ ರಾಹುಲ್ ಜಿ ಮತ್ತು ಸೋನಿಯಾ ಮೇಡಮ್ ಅವ್ರನ್ನ, ಆಮೇಲೆ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ನಾವು ವಿನಂತಿ ಮಾಡ್ತೇವೆ. ಲಿಂಗಾಯತ ಪ್ರಭಾವಿ ಪಂಚಮಸಾಲಿ ಸಮುದಾಯದ 25ರಷ್ಟು ಮತಗಳು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಬಂದಿದೆ. ಇವರು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸರ್ಕಾರ ಅಲ್ಲ, ಹಿಂದಲ್ಲ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಲಿಂಗಾಯತ ಅಲಿಂದ ಸರ್ಕಾರ ಅಂತಕ್ಕಂಥ ಘೋಷಣೆಯನ್ನು ಮತ್ತೊಮ್ಮೆ ಕೂಗ್ತಾ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಮಂತ್ರಿ ಸ್ಥಾನವನ್ನು ನೀಡಬೇಕು. ಈ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಪಕ್ಷದ ಬಲವರ್ಧನೆಗಾಗಿ ನಾವು ಮತ್ತೊಮ್ಮೆ ಮನವಿ ಮಾಡ್ತೇವೆ. ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರ ಸಾಹೇಬರನ್ನ ತಾವು ಮಂತ್ರಿ ಸ್ಥಾನವನ್ನು ನೀಡಬೇಕು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಆಮೇಲೆ ಡಿ.ಕೆ. ಶಿವಕುಮಾರ್ ಸಾಹೇಬರು ದಯವಿಟ್ಟು ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತ ಹಂಗ ಮಾಡ್ತೀನಿ. ಈಗಾಗಲೇ ಲೀಸ್ಟ್ ಅನೌನ್ಸ್ ಆಗ್ಬಿಟ್ಟಿದೆ. ನಾಯಕರದಾರ, ಸಂಘಟನೆ ಮಾಡುವಂತ ಶಕ್ತಿ ಇರುವಂತ ನಾಯಕರದಾರ. ಒಂದನೇ ಕೊಡಲಂದ್ರೆ ಎರಡನೇದ್ರಲ್ಲಿ ಖಂಡಿತ ಕೊಡ್ಬೇಕಂತೆಲ್ಲ ನಾಯಕರು ವಿನಂತಿ ಮಾಡ್ಕೊತೀವಿ. ರಾಷ್ಟ್ರೀಯ ಅಧ್ಯಕ್ಷರು ವಿಜಯಾನಂದ ಕಾಶ್ಯಪ್ನವರು ಅಂತವ್ರಿಗೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಈ ಯಾರಿಗೆ ಕೊಡ್ತೀರ? ಬರೀ ಯಾರು ಏನು ಸಂಘಟನೆ ಮಾಡೋರು ಬೇಕಲ್ಲ. ಈ ನಿಮ್ಮ ಪಕ್ಷ ಸಂಘಟನೆ ಮಾಡ್ಬೇಕಾದ್ರೆ 712 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಆದ್ರೆ ನಮ್ಮ ಲಿಂಗಾಯತ ಕಮ್ಯುನಿಟಿ ಅವರು ಸಪೋರ್ಟ್ ಮಾಡಲಿಲ್ಲ. 136 ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾನೆ ಇರಲಿಲ್ಲ. ಆದ್ದರಿಂದ 136 ಸ್ಥಾನ ಬರಬೇಕಾದ್ರೆ ವಿಜಯಾನಂದ ಕಾಶ್ಯಪ್ನವರ ಕೊಡುಗೆ ಅಪಾರ ಇದೆ.